ಹಾಯ್ ಹೆಲೋ ನಮಸ್ತೆ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯ ಮಾಡಿ ಮತ್ತೊಂದು ವ್ಲಾಗಿಗೆ ನಿಮಗೆಲ್ಲ ಸ್ವಾಗತ. ತಮ್ಮ ನೋಡಿ ನಿಮಗೆಲ್ಲ ಗೊತ್ತಿರ್ಬೋದು ಏನಪ್ಪ ಅಂತ ಹೇಳಿದರೆ ಬ್ಯಾಡ್ ಲಕ್ ಅಂತ ಹೇಳ್ಬೋದು. ನನ್ನ ಮೊಬೈಲ್ ಮೊನ್ನೊಮ್ಮೆ ಬಿದ್ದು ಡಿಸ್ಪ್ಲೇ ಹೋಗಿತ್ತು ರನ್ನಿಂಗಲ್ಲಿ. ಬಟ್ ನಿನ್ನೆ ಪುನಃ ನನ್ನ ಮೊಬೈಲ್ದು ಡಿಸ್ಪ್ಲೇ ಡಮಾರ್ ಆಯಿತು. ಏನಂತ ಹೇಳಿದರೆ ನಮ್ಮದು ಕಾಲೇಜಿದೆ NSS ಕ್ಯಾಂಪ್ ನಡೀತಾ ಇದೆ. ಅಲ್ಲಿ ಕೆಲಸ ಮಾಡುವಾಗ ಮೊಬೈಲ್ ಕೈಯಿಂದ ಬಿದ್ದು ಡಿಸ್ಪ್ಲೇ ಹೋಗಿ 2,000 ಧರ್ಮಕ್ಕೆ ಕೊಡುವ ಹಾಗಾಯಿತು. ಸೊ ಕ್ಯಾಂಪ್ ಹತ್ತಿರ ಇದ್ದೆ, ಮೊಬೈಲ್ ಇನ್ನೇನು ಬೇಕಲ್ಲ ಅಂತ ಹೇಳಿ ಏನೋ ಕೆಲಸ ಮಾಡುವಾಗ ಕೈಯಿಂದ ಬಿದ್ದು ಡಿಸ್ಪ್ಲೇ ಹೋಗಿರುವಂಥದ್ದು. ಮೊಬೈಲಿಗೆ 3-4 ವರ್ಷ ಆಯಿತು. ಬಟ್ ಅಂದರೆ ಡಿಸ್ಪ್ಲೇ ಹೋದದ್ದು ಅಂತ ಹೇಳಿದರೆ ಈಗ ಬೆಂಗಳೂರಿದ್ದೆಲ್ಲ ಆಲ್ಮೋಸ್ಟ್ ನಾನೀಗ ಶೂಟ್ ಮಾಡುವಂಥದ್ದೆಲ್ಲ ನೀವು ನೋಡಿದ್ದೀರಿ. ಬಟ್ ನನಗೆ ಇದು ಅರ್ಜೆಂಟ್ ಇತ್ತು. ಮೊಬೈಲ್ ಇಲ್ಲದೆ ತುಂಬ ಕಷ್ಟ ಆಗುತ್ತೆ. ಸೊ ಈ ಕಾರಣದಿಂದ ಮೊಬೈಲ್ ಏನು ಬಿದ್ದು ಕೆಳಗೆ ಹೋಯ್ತಲ್ಲ. ಸೊ ನಿನ್ನೆ ದಿನವೇ ನಾನು ಬೆಳ್ತಂಗಡಿಗೆ ಹೋಗಿ ಜೈನ್ ಮೊಬೈಲ್ ಶಾಪ್ ಇತ್ತು, ಅಲ್ಲಿ ಹೋಗಿ ಡಿಸ್ಪ್ಲೇಯನ್ನು ಹಾಕಿಸ್ಕೊಂಡು ಬಂದಿದ್ದೇನೆ. ಬೆಳ್ತಂಗಡಿಯಲ್ಲಿ 1,900 ರುಪೀಸ್ ಆಗಿದೆ ಮೊಬೈಲ್ಗೆ. ಇದಕ್ಕೆ 3-4 ವರ್ಷ ಆಯಿತು. ಬಟ್ ತಗೋಬೇಕು, ಹೊಸ್ತು ಮೊಬೈಲ್ ಒಂದು ಶೂಟ್ಗೆ ಕೂಡ ಬೇಕಾಗತ್ತಲ್ಲ, ತಗೋಬೇಕು. ಸೊ ಹಾಗಾಗಿ ಬೆಳ್ತಂಗಡಿಗೆ ಹೋಗಿ ಮತ್ತೆ ಮೊಬೈಲಿಗೆ ಡಿಸ್ಪ್ಲೇಯನ್ನು ಹಾಕಿಸ್ಕೊಂಡು ನಾನು ಕ್ಯಾಂಪ್ ಸೈಟ್ ಹತ್ತಿರ ಬಂದೆ. ತುಂಬ ಬೇಜಾರಾಯಿತು, ಟೆನ್ಷನ್ ಆಯಿತು. ಅಂದರೆ ಜಸ್ಟ್ ಏನೋ ವರ್ಕ್ ಮಾಡ್ತಾಯಿದ್ವಿ ಅಲ್ಲಿ ಕ್ಯಾಂಪ್ ಸೈಟಲ್ಲಿ, ಹಾಗೆ ಸಡನ್ ಕೈಯಿಂದ ಬಿದ್ದು ಡಿಸ್ಪ್ಲೇ ಹೋಗಿರುವಂಥದ್ದು. ಇದು ಸೆಕೆಂಡ್ ಟೈಮ್ ಡಿಸ್ಪ್ಲೇ. ಸೊ ಹಾಗಾಗಿ ಹೊಸ ಮೊಬೈಲ್ ಕೂಡ ನೋಡ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ತಗೊಳ್ತೇನೆ. ನಮ್ಮ ಚಾನಲಿನ ಇದಕ್ಕೆ ಶೂಟಿಗೆ ಕೂಡ ಬೇಕಾಗುತ್ತಲ್ಲ ಅಂತ ಹೇಳಿ. ಹಾಗಾಗಿ ಸೊ ನೀವು ಕೂಡ ಅಷ್ಟೇ ನಿಮ್ಮ ಮೊಬೈಲ್ ಜೋಪಾನ ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತು ಬಿದ್ದು ಡಿಸ್ಪ್ಲೇ ಎಲ್ಲ ಹೋದರೆ ಮತ್ತೆ ಟೆನ್ಷನ್ ಆಗುತ್ತೆ. ಸೊ ನಾನು ಡಿಸ್ಪ್ಲೇ ಲಾಸ್ಟ್ ಟೈಮ್ ಹಾಕಿದ್ದು ಚೆನ್ನಾಗಿತ್ತು. ಬಟ್ ಈ ಸಲ ಒಂದು ಹಾಕಿದ್ದಾರೆ, ನಿನ್ನೆ ಹಾಕಿ. ಹೇಗೆ 1 ಮಂತ್ ವ್ಯಾರಂಟಿ ಕೊಟ್ಟಿದ್ದಾರೆ, ಹೇಗೆ ಬರುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಓಕೆ, ಇಷ್ಟನ್ನು ಹೇಳಲಿಕ್ಕೆ ವಿಡಿಯೋ ಮಾಡಿರುವಂಥದ್ದು. ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ನಮಸ್ಕಾರ. ಯಾರೆಲ್ಲ ವಾಹಿನಿಯನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಪಾಡ್ಕಾಸ್ಟ್ ವಿಡಿಯೋಗಳು, ವ್ಲಾಗ್ ಆಗಿರ್ಬೋದು, ಮತ್ತಷ್ಟು ಮಾಹಿತಿದಾಯಕ ವಿಡಿಯೋಗಳು ನಮ್ಮ ವಾಹಿನಿಯಲ್ಲಿ ಬರ್ತದೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಇದು ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ನಮಸ್ಕಾರ.